ಹೆಲೋ ಗಾಯ್ಸ್, ಇವತ್ತು ನಾವು ನೋಡ್ತಾ ಇರೋ ಮೂವಿ ಒಂದು ಟ್ರೂ ಸ್ಟೋರಿ ಮೇಲೆ ಬೇಸ್ ಆಗಿರೋದು. ಈ ಮೂವಿಯ ಒನ್ಲೈನ್ ಸ್ಟೋರಿ ಏನಪ್ಪಾ ಅಂದ್ರೆ, ಒಂದು ಫ್ಯಾಮಿಲಿಗೆ ಒಂದು ವಿಚಿತ್ರವಾಗಿರೋ ಬಾಕ್ಸ್ ಸಿಗುತ್ತೆ. ಅದನ್ನ ಮನೆಗೆ ತಗೊಂಡ್ಬರ್ತಾರೆ. ಆದ್ರೆ ಆ ಬಾಕ್ಸ್ ನ ಮನೆಗೆ ತಂದಾದ್ಮೇಲೆ ಇವ್ರ ಒಂದು ಮನೆ ಒಳಗಡೆ ಅನ್ಯೂಶುವಲ್ ಆಗಿ ನಡೆಯಕ್ ಸ್ಟಾರ್ಟ್ ಆಗುತ್ತೆ. ಅದೆಲ್ಲ ಏನೇನಾಗುತ್ತೆ, ಅಷ್ಟಕ್ಕೂ ಆ ಬಾಕ್ಸ್ ಒಳಗಡೆ ಏನಿದೆ ಅಂತ, ಮತ್ತೆ ಈ ಫ್ಯಾಮಿಲಿ ಈ ಒಂದು ಪ್ರಾಬ್ಲಮ್ ಇಂದ ಆಚೆ ಹೇಗ್ ಬರ್ತಾರೆ ಅಂತ ಇವತ್ತು ನಾವು ಈ ಮೂವಿ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ದಿ ಪೊಸೆಷನ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನೊಂದು ಹಾರರ್ ಕಾಮಿಡಿ ಮೂವಿ ದಿ ಎಕ್ಸ್ಟ್ರಾರ್ಡಿನರಿ ಅಂತ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದೀನಿ. ನೀವಿನ್ನೂ ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ. ಸರಿ, ಕಥೆಯೊಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ನಲ್ಲಿ ನಾವು ಒಂದು ಲೇಡಿನ ನೋಡ್ತೀವಿ. ಇವಳು ಒಂದು ವಿಚಿತ್ರವಾಗಿರೋ ಬಾಕ್ಸ್ ಹತ್ರ ನಿಂತ್ಕೊಂಡಿರ್ತಾಳೆ. ಹಾಗೆ ಆ ಬಾಕ್ಸ್ ಹತ್ರ ಒಂದು ವಿಚಿತ್ರವಾಗಿರುವಂತ ಶಬ್ದ ಕೇಳಿಸ್ತಾ ಇರುತ್ತೆ ಇವಳಿಗೆ. ಇದನ್ನೆಲ್ಲ ಇಗ್ನೋರ್ ಮಾಡ್ಬಿಟ್ಟು ಇವಳು ತನ್ನ ತಲೆನ ಬಾಚ್ಕೊಳ್ಳೋಣ ಅಂತ ಹೋಗ್ತಿರ್ಬೇಕಾದ್ರೆ ತನ್ನ ತಲೆ ಕೂದಲೆಲ್ಲ ಕಿತ್ಕೊಂಡು ಇವಳು ಕೈಗೆ ಬರ್ತಾ ಇರುತ್ತೆ. ಇದರಿಂದ ಈ ಬಾಕ್ಸ್ ನ ಡಿಸ್ಟ್ರಾಯ್ ಮಾಡಾಕ್ಬಿಡೋಣ ಅನ್ಬಿಟ್ಟು ಇವಳು ಒಂದು ಸುತ್ಕೆನ ತಗೊಂಡ್ಬಂದ್ಬಿಟ್ಟು ಆ ಬಾಕ್ಸ್ ನ ಹೊಡೆದಾಕೋಕೆ ಅಂತ ನೋಡ್ತಾಳೆ. ಆದ್ರೆ ಇವಳು ಫೇಸ್ ಒಂಥರ ವಿಚಿತ್ರವಾಗಿ ಆಗ್ಬಿಟ್ಟು ಮತ್ತೆ ಆ ಒಂದು ಬಾಕ್ಸ್ ಇಂತ ವಿಚಿತ್ರವಾಗಿ ಶಬ್ದ ಬರ್ತಾ ಇರುತ್ತೆ. ಮತ್ತೆ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ನೋಡಿದ್ರೆ ಇವಳ ಮೈಯೊಳಗಡೆ ಇರೋ ಬೋನ್ಸ್ ಗಳೆಲ್ಲ ಬ್ರೇಕ್ ಆಗಿ ಇವಳನ್ನ ಆ ಕಡೆಗೆ ಓಡಿಸಾಕ್ಬಿಟ್ಟು ಇವಳನ್ನ ಫುಲ್ ಇಂಜರ್ಡ್ ಮಾಡ್ಬಿಡುತ್ತೆ. ಇಂಜರ್ಡ್ ಮಾಡಿ ಅವಳು ಅಲ್ಲೇ ಪ್ರಜ್ಞೆ ತಪ್ಕೊಂಡು ಹೋಗ್ಬಿಡ್ತಾಳೆ. ಆಗ ಅಲ್ಲಿಗೆ ಈ ಲೇಡಿಯ ಮಗ ಬಂದ್ಬಿಡ್ತಾನೆ. ಇಲ್ಲಿಂದ ಸೀನ್ ಕಟ್ ಆಗಿ ನಾವು ನಮ್ಮ ಹೀರೋನು ನೋಡ್ತೀವಿ. ಇವನ ಹೆಸರು ಕ್ಲೈಡ್ ಅಂತ. ಕ್ಲೈಡ್ ಒಂದು ಬಾಸ್ಕೆಟ್ ಬಾಲ್ ಟೀಮ್ ನ ಕೋಚ್ ಆಗಿರ್ತಾನೆ. ಹಾಗೆ ತನ್ನ ಕೋಚಿಂಗ್ ಕೆಲಸನ ಮುಗಿಸ್ಕೊಂಡು ತನ್ನ ಮನೆಗೆ ಹೋಗ್ತಾನೆ. ಅಲ್ಲಿ ಇವನ್ ಹೆಂಡತಿ ಸ್ಟೆಫ್ನಿ ಇವನ ಎಲ್ಲಾ ವಸ್ತುಗಳನ್ನ ಪ್ಯಾಕ್ ಮಾಡಿರ್ತಾಳೆ. ಯಾಕಪ್ಪ ಅಂದ್ರೆ ನಮ್ಮ ಹೀರೋಗೂ ಮತ್ತೆ ಅವನ ವೈಫ್ ಇಬ್ರಿಗೂ ಕೂಡ 3 ತಿಂಗಳ ಹಿಂದೆನೆ ಡೈವರ್ಸ್ ಹೋಗ್ಬಿಟ್ಟಿರುತ್ತೆ. ಇವ್ರನ್ನ ಒಂದು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಇಂದ ಇವರಿಬ್ರು ದೂರ ಆಗ್ಬಿಟ್ಟಿರ್ತಾರೆ. ಕ್ಲೈಡ್ ಇಲ್ಲಿಗೆ ಏನ್ ತಕಪ್ಪ ಬಂದಿರ್ತಾನೆ ಅಂದ್ರೆ ಇವನ ಕೆಲವು ವಸ್ತುಗಳಿರುತ್ತೆ. ಹಾಗೆ ಈ ಸ್ಟೆಫ್ನಿ ಇದ್ದಾಳಲ್ಲ, ಇವಳು ಬೇರೆನ್ ಜೊತೆಗೆ ಡೇಟಿಂಗ್ ಮಾಡ್ತಾ ಇರ್ತಾಳೆ. ಅವನ ಹೆಸರು ಬ್ರೇಟ್ ಅಂತ. ಅವನ ಜೊತೆಗೆ ಇವತ್ತು ಒಂದು ವೀಕೆಂಡ್ ಗೆ ಹೋಗ್ತಾ ಇರ್ತಾಳೆ. ಇದರಿಂದ ತನ್ನ ಮಕ್ಳನ್ನ ನಾವು ಬರೋವರೆಗೂ ನಿನ್ ಮನೇಲಿ ಇಟ್ಕೊಂಡಿರು ಅಂದ್ಬಿಟ್ಟು ತನ್ನ ಇಬ್ರು ಮಕ್ಳನ್ನ ಈ ಕ್ಲೈಡ್ ಜೊತೆ ಕಳ್ಸ್ಕೊಡೋಕೆ ಇಲ್ಲಿಗೆ ಕರ್ಸಿರ್ತಾಳೆ. ನಮ್ ಕ್ಲೈಡ್ ಗೆ ಇಬ್ರು ಹೆಣ್ಮಕ್ಳು ಇರ್ತಾಳೆ. ದೊಡ್ಡವಳ ಹೆಸರು ಹ್ಯಾನಾ ಅಂತ, ಹಾಗೆ ಚಿಕ್ಕವಳ ಹೆಸರು ಎಮಿಲಿ ಅಂತ. ಕ್ಲೈಡ್ ಕೂಡ ಸರಿ ಆಯ್ತು ನಾನು ನೋಡ್ಕೋತೀನಿ ಬರೋವರೆಗೂ ಅಂದ್ಬಿಟ್ಟು ತನ್ನ ಮಕ್ಳನ್ನ ಇವನು ಖುಷಿಯಿಂದ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ನಮ್ ಕ್ಲೈಡ್ ನ ಮನೆ ಸ್ವಲ್ಪ ತುಂಬಾ ದೂರ ಇರುತ್ತೆ. ಒಂದ್ ರೀತಿ ಫಾರೆಸ್ಟ್ ಸೈಡ್ ಅಲ್ಲಿ ಇರೋ ರೀತಿ ಇರುತ್ತೆ. ಇವರಿಬ್ರು ಮಕ್ಕಳು ಕೂಡ ಈ ಒಂದು ಮನೆ ನೋಡಿ ತುಂಬಾ ಖುಷಿ ಪಡ್ತಾರೆ. ಇಲ್ಲಿನ ಸೀನು ನೈಟ್ ಗೆ ಡಿನ್ನರ್ ಗೆ ಶಿಫ್ಟ್ ಆಗುತ್ತೆ. ನೈಟ್ ಡಿನ್ನರ್ ಅಲ್ಲಿ ಎಮಿಲಿ ನಮ್ಮ ಅಮ್ಮನ ಇಲ್ಲಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂದಾಗ ಆಗ ಹೇನಾ ಇಲ್ಲ ನಮ್ಮ ಅಪ್ಪ ಅಮ್ಮ ಇಬ್ರು ಡಿವೋರ್ಸ್ ತಗೊಂಡಿದ್ದಾರೆ, ಅವ್ರು ಇನ್ನು ಒಂದಾಗೋದಿಲ್ಲ ಅಂತ. ಇದನ್ನ ಕೇಳಿ ಎಮಿಲಿಗೆ ಬೇಜಾರಾಗಿ ಅಲ್ಲಿಂದ ಎದ್ದೋಗ್ಬಿಡ್ತಾಳೆ. ಆಗ ಕ್ಲೈಡ್ ಹೋಗ್ಬಿಟ್ಟು ಎಮಿಲಿನ ಸಮಾಧಾನ ಮಾಡ್ತಾನೆ. ಇಲ್ಲಿಂದ ಸೀನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ಕ್ಲೈಡ್ ಹೀಗೆ ತನ್ನ ಇಬ್ರು ಮಕ್ಕಳ ಜೊತೆ ಹೀಗೆ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ರೋಡ್ ಪಕ್ಕ ಒಂದು ಮಾರ್ಕೆಟ್ ಕಾಣುತ್ತೆ, ಚಿಕ್ಕ ಮಾರ್ಕೆಟ್. ಇದರಿಂದ ಎಮಿಲಿ ಕಾರ್ನ ನಿಲ್ಸಿ ನಾನು ಅಲ್ಲೇನೋ ತಗೊಬೇಕು ಅಂತ ಹೇಳ್ಬಿಟ್ಟು ಇವರಿಬ್ರು ಕೂಡ ಶಾಪಿಂಗ್ ಮಾಡಕ್ಕೆ ಅಂತ ಹೋಗ್ತಾರೆ. ಆಗ ಎಮಿಲಿಗೆ ಅಲ್ಲಿ ಈ ಒಂದು ಬಾಕ್ಸ್ ಸಿಗುತ್ತೆ. ಸ್ಟಾರ್ಟಿಂಗ್ ಅಲ್ಲೇ ನೋಡಿದ್ವಲ್ಲ ಅದನ್ನ ನೋಡ್ಬಿಟ್ಟು ಇವ್ರ ತಂದೆ ಹತ್ರ ನಾನು ಇದನ್ನ ತಗೋತೀನಿ ಅಂತ ಹೇಳ್ಬಿಟ್ಟು ತಗೋತಾ ಇರ್ತಾಳೆ. ಆಗ ಎಮಿಲಿ ಮುಂದೆ ನೋಡ್ತಾಳೆ, ಯಾವ್ದೋ ಒಂದು ಲೇಡಿ ಇವಳನ್ನೇ ನೋಡ್ಕೊಂಡು ಮನೆಯೊಳಗಡೆ ಹೋಗ್ತಾ ಇರ್ತಾಳೆ. ಎಮಿಲಿನೂ ಕೂಡ ಆ ಒಂದು ಲೇಡಿನ ಫಾಲೋ ಮಾಡ್ಕೊಂಡು ಒಂದು ಜಾಗದ ಹತ್ರ ಬರ್ತಾರೆ. ಬಂದ್ ನೋಡಿದಾಗ ನಾವು ಸ್ಟಾರ್ಟಿಂಗ್ ಅಲ್ಲೇ ನೋಡಿದ್ವಲ್ಲ ಒಂದು ಲೇಡಿ, ಅವಳು ಫುಲ್ ಇಂಜರ್ಡ್ ಆಗಿ ಬ್ಯಾಂಡೇಜ್ ಎಲ್ಲ ಹಾಕೊಂಡಿರ್ತಾಳೆ. ಇವಳು ಅವಳನ್ನ ನೋಡಿದ ತಕ್ಷಣ ದಯವಿಟ್ಟು ಅದನ್ನ ತಗೊಂಬೇಡ ಅಂತ ಕಿರ್ಚಾಡ್ತಾ ಇರ್ತಾಳೆ. ಇದು ನೋಡಿ ಇವಳು ಪೂರ್ತಿ ಎದ್ರುಕೊಂಡ್ಬಿಟ್ಟು ಅಲ್ಲಿಂದ ಶಿಸ್ತಾಗಿ ಓಡ್ ಬಂದ್ಬಿಡ್ತಾಳೆ. ಆ ಒಂದು ಬಾಕ್ಸ್ ನ ಮನೆಗೆ ತಂದ್ಬಿಟ್ಟು ಓಪನ್ ಮಾಡೋಣ ಅಂತ ನೋಡ್ತಾಳೆ. ಬಟ್ ಅದರದ್ದು ಓಪನ್ ಆಗ್ತಾ ಇರೋದಿಲ್ಲ. ಇವ್ರ ತಂದೆನೂ ಕೂಡ ಬಂದ್ಬಿಟ್ಟು ಟ್ರೈ ಮಾಡ್ತಾರೆ ಅದನ್ನ ಓಪನ್ ಮಾಡೋದಕ್ಕೆ. ಬಟ್ ಅದಂತೂ ಓಪನ್ ಆಗ್ತಾ ಇರೋದಿಲ್ಲ. ಮತ್ತೆ ಇವರಿಗೆ ಗೊತ್ತಾಗುತ್ತೆ ಆ ಬಾಕ್ಸ್ ಒಳಗಡೆ ಏನೋ ಇದೆ ಅಂತ. ಆಗ ಕ್ಲೈಡ್ ಗೆ ಒಂದು ಇಂಪಾರ್ಟೆಂಟ್ ಕಾಲ್ ಬರುತ್ತೆ. ಇದರಿಂದ ಅವನು ಎದ್ದು ಹೋಗ್ಬಿಡ್ತಾನೆ. ನೆಕ್ಸ್ಟ್ ಸೀನು ನೈಟ್ ಗೆ ಶಿಫ್ಟ್ ಆದಾಗ ಎಮಿಲಿ ಹೋಗ್ಬಿಟ್ಟು ಆ ಬಾಕ್ಸ್ ನ ಹೇಗಾದ್ರೂ ಮಾಡಿ ಓಪನ್ ಮಾಡ್ಬೇಕು ಅಂದ್ಬಿಟ್ಟು ಆ ಬಾಕ್ಸ್ ನ ಓಪನ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಆದ್ರೆ ಈ ಸಲ ಅದು ಓಪನ್ ಆಗ್ಬಿಡುತ್ತೆ. ಓಪನ್ ಆದಾಗ ಅದರೊಳಗಡೆ ಇವಳಿಗೆ ಒಂದು ರಿಂಗ್ ಸಿಗುತ್ತೆ. ಆ ರಿಂಗ್ ನ ಇವಳು ಹಾಕೊಂತಾಳೆ. ಮತ್ತೆ ಇನ್ನು ವಿಚಿತ್ರವಾಗಿರುವಂತ ಕೆಲವು ವಸ್ತುಗಳು ಅದ್ರಲ್ಲಿರುತ್ತೆ. ಸಮಥಿಂಗ್ ಡಾಗ್ ನ ಒಂದು ಗೊಂಬೆ ಆಗಿರ್ಬೋದು, ಮುರಿದೋಗಿರೋ ಹಲ್ಲಾಗಿರ್ಬೋದು, ಸತ್ತೋಗಿರೋ ಒಂದು ಹುಳ ಆಗಿರ್ಬೋದು, ಡಿಫ್ರೆಂಟ್ ಆಗಿರೋ ಕೆಲವು ವಸ್ತುಗಳಿರುತ್ತೆ. ಮತ್ತೆ ಇದನ್ನೆಲ್ಲ ಅದನ್ನ ಇಗ್ನೋರ್ ಮಾಡ್ಬಿಟ್ಟು ಇವಳು ಆ ಬಾಕ್ಸ್ ನ ತನ್ನ ಪಕ್ಕನೆ ಇಟ್ಕೊಂಡು ಮಲ್ಕೋತಾಳೆ. ಎಮಿಲಿ ಆ ಉಂಗ್ರನ ಕೈಗೆ ಹಾಕೊಂಡಿರೋದ್ರಿಂದ ಇವಳು ಯಾವಾಗ್ಲೂ ತುಂಬಾ ಬೇಜಾರಾಗಿ ಇರ್ತಾಳೆ. ಇದರಿಂದ ಹ್ಯಾನಾ ನಮ್ಮ ತಂದೆ ತಾಯಿ ಬೇರೆ ಆಗಿರೋದ್ರಿಂದ ಇವಳಿಗೆ ತುಂಬಾ ಬೇಜಾರಾಗಿರ್ಬೋದು ಅಂದ್ಬಿಟ್ಟು ಅವಳಿಗೆ ಸಮಾಧಾನ ಮಾಡ್ತಾಳೆ. ಏನು ಆಗೋದಿಲ್ಲ, ಏನು ಮಾಡಕ್ ಹೋಗೋದಿಲ್ಲ, ಅವ್ರು ದೊಡ್ಡವರು ಅಂತ. ಮತ್ತೆ ನೆಕ್ಸ್ಟ್ ಇವರಿಬ್ರು ಕರ್ಕೊಂಡು ಹೋಗಿ ಇವ್ರ ಮನೆಗೆ ವಾಪಸ್ ಬಿಡ್ತಾನೆ. ಇದ್ ಬಿಟ್ಟಾದ್ಮೇಲೆ ನೆಕ್ಸ್ಟ್ ವೀಕೆಂಡ್ ಬರುತ್ತಲ್ಲ, ಅವರಿಬ್ರು ಡೇಟಿಂಗ್ ಗೆ ಹೋಗ್ತಾರಲ್ಲ ಸ್ಟೆಫ್ನಿ ಮತ್ತೆ ಅವ್ನ ಹೊಸ ಬಾಯ್ ಫ್ರೆಂಡ್. ಅವಾಗ ಅವ್ನು ಮತ್ತೆ ಅವ್ರ ಮಕ್ಳನ್ನ ತನ್ನ ಮನೆಗೆ ಕರ್ಕೊಂಡ್ ಬರ್ತಾನೆ. ಮನೆಗೆ ಕರ್ಕೊಂಡ್ಬಂದು ನೈಟ್ ಹೀಗೆ ಎಮಿಲಿ ಮನೆಗಿರ್ಬೇಕಾದ್ರೆ ಇವಳಿಗೆ ಬಾಕ್ಸ್ ಇಂದ ಇವಳ ಹೆಸರು ಕರೆಯೋ ರೀತಿ ಒಂದು ಶಬ್ದ ಕೇಳಿಸುತ್ತೆ. ಮತ್ತೆ ಸೀನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ಈ ಎಮಿಲಿ ಆ ಒಂದು ಬಾಕ್ಸ್ ನ ಓಪನ್ ಮಾಡಿ ಅದ್ರ ಕಣ್ಣುಡಿ ಇರುತ್ತೆ. ಅದ್ರಲ್ಲಿ ಯಾವಾಗ್ಲೂ ಇವಳ ಮಕ್ಕ ನೋಡ್ಕೋತಾನೆ ಇರ್ತಾಳೆ. ಇವ್ರ ತಂದೆ ಬಾ ಎಮಿಲಿನ
ನಾಷ್ಟ ಮಾಡು ಅಂತ ಕರೆದ್ರು ಕೂಡ ಇವ್ಳು ಕೇಳ್ತಾನೆ ಇರೋದಿಲ್ಲ. ಇದರಿಂದ ಮೇಲ್ಗಡೆ ಬರ್ತಾರೆ. ಮೇಲ್ಗಡೆ ಬಂದ್ ನೋಡಿದಾಗ ಆ ಒಂದು ಕನ್ನಡಿಲಿ ಇವ್ರ ಮಗಳು ಫೇಸ್ ಒಂಥರ ವಿಚಿತ್ರವಾಗಿ ಕಾಣ್ತಾ ಇರುತ್ತೆ. ಇದರಿಂದ ಇವನ ಹತ್ರ ಹೋಗ್ಬಿಟ್ಟು ಇವ್ರ ಮಗಳನ್ನ ನೋಡಿದಾಗ ಅವಳು ಪರ್ಫೆಕ್ಟ್ ಆಗಿರ್ತಾಳೆ. ಸರಿ ಆಯ್ತು ಬಾ ಅನ್ಬಿಟ್ಟು ಎಮಿಲಿನ ಕರ್ಕೊಂಡು ನಾಷ್ಟ ಮಾಡೋಕೆ ಹೋಗ್ತಾನೆ. ಈಗ ಎಮಿಲಿಯ ಬಿಹೇವಿಯರ್ ತುಂಬಾ ಅಂದ್ರೆ ತುಂಬಾ ಚೇಂಜ್ ಆಗ್ಬಿಟ್ಟಿರುತ್ತೆ. ಅವಳು ಈಗ ಒಂಥರ ವಿಚಿತ್ರವಾಗಿ ನಾಷ್ಟ ಮಾಡ್ತಾ ಇರ್ತಾಳೆ. ಇದನ್ನ ನೋಡಿದ ಅವ್ರ ತಂದೆ ಎಮಿಲಿ ಕರೆಕ್ಟಾಗಿ ಊಟ ಮಾಡು ಅಂತ ಹೇಳಿದ ತಕ್ಷಣ ಆ ಒಂದು ಫೋರ್ಕ್ ಇರುತ್ತೆ ಅದನ್ನ ತೆಗೆದ್ಬಿಟ್ಟು ನಮ್ ಹೀರೋ ಕೈಗೆ ಚುಚ್ಬಿಡ್ತಾಳೆ. ಚುಚ್ಚಿ ನೆಕ್ಸ್ಟ್ ಸೆಕೆಂಡ್ ಅಲ್ಲೇ ಇವಳು ಸಾರಿನ ಕೇಳ್ತಾಳೆ ಅವಳ ತಂದೆಗೆ. ಅದಕ್ಕೆ ಅವನು ಕೂಡ ಸರಿ ಆಯ್ತು ನಿನ್ ರೂಮ್ಗೆ ಹೋಗು ಅನ್ಬಿಟ್ಟು ಕಳಿಸ್ತಾನೆ. ನೆಕ್ಸ್ಟ್ ನೈಟ್ ಹೀಗೆ ಹ್ಯಾನ ಬ್ರಷ್ ಮಾಡ್ತಿರ್ಬೇಕಾದ್ರೆ ಈ ಸೋಪು ಬ್ರಷ್ ಇಡೋ ಅಂತ ಒಂದು ಕಬೋರ್ಡ್ ಒಳಗಡೆ ತುಂಬಾ ಅಂದ್ರೆ ತುಂಬಾ ಹುಳಗಳೆಲ್ಲ ಕಾಣಿಸ್ಬಿಡ್ತವೆ. ಇದರಿಂದ ಕಿರ್ಚಾಡ್ಕೊಂಡ್ಬಿಡ್ತಾಳೆ. ಆಗ ಅಲ್ಲಿಗೆ ಅವ್ರ ತಂದೆ ಕೂಡ ಬರ್ತಾರೆ. ಆಗ ಹ್ಯಾನ ನೋಡ್ತಾಳೆ ಎಮಿಲಿಯ ರೂಮ್ ಸೈಡ್ ಇಂದ ತುಂಬಾ ಹುಳಗಳು ಆಚೆ ಬರ್ತಾ ಇರುತ್ತೆ. ಇದರಿಂದ ಕ್ಲೈಡ್ ಹೋಗ್ಬಿಟ್ಟು ಆ ಒಂದು ಡೋರ್ ನ ಓಪನ್ ಮಾಡ್ತಾನೆ. ನೋಡಿದ್ರೆ ಆ ಒಂದು ರೂಮ್ ಒಳಗಡೆ ಎಷ್ಟೊಂದು ಈ ಹುಳಗಳಿರ್ತವೆ. ಕ್ಲೈಡ್ ಹೋಗ್ಬಿಟ್ಟು ತನ್ನ ಮಗಳು ಎಮಿಲಿನ ಅಲ್ಲಿಂದ ಆಚೆ ಕರ್ಕೊಂಡ್ ಬರ್ತಾನೆ. ನೆಕ್ಸ್ಟ್ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ಪೆಟ್ ಕಂಟ್ರೋಲ್ ಟೀಮ್ ನ ಕರೆಸಿ ಇವನ್ ಮನೆಗೆ ಒಂದು ಔಷಧಿನ ಹೊಡಿಸ್ತಾನೆ. ಮತ್ತೆ ಇವ್ರ ಮಕ್ಕಳನ್ನ ತಗೊಂಡೋಗಿ ಸ್ಟೆಫ್ನಿ ಹತ್ರ ತಗೊಂಡೋಗಿ ಬಿಟ್ಬಿಡ್ತಾನೆ. ತಗೊಂಡೋಗಿ ಬಿಟ್ಬಿಟ್ಟು ತನ್ನ ಒಂದು ಕೋಚಿಂಗ್ ಕೆಲಸದಲ್ಲಿ ತುಂಬಾ ಬ್ಯುಸಿ ಆಗಿ ಹೋಗ್ಬಿಡ್ತಾನೆ. ಇವತ್ತು ಇವ್ರ ಮಗಳದು ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಇರುತ್ತೆ. ಅದನ್ನ ನೋಡಕ್ ಹೋಗದಷ್ಟು ಬ್ಯುಸಿ ಆಗಿ ಹೋಗ್ಬಿಟ್ಟಿರ್ತಾನೆ. ಇದರಿಂದ ನೈಟ್ ಆಗ್ತಿದ್ದಂಗೆ ಅವ್ರ ಮಗಳಿಗೆ ಫೋನ್ ಮಾಡ್ಬಿಟ್ಟು ಸಾರಿ ಮಗಳೇ ನಾನು ಬರಕ್ ಆಗ್ಲಿಲ್ಲ, ಸ್ವಲ್ಪ ಕೋಚಿಂಗ್ ಕೆಲಸ ಇತ್ತು ಅಂತ ಹೇಳಿದಾಗ ಹ್ಯಾನದೇ ಡ್ಯಾನ್ಸ್ ಕಾಂಪಿಟೇಷನ್ ಇದ್ದಿದ್ದು ಹ್ಯಾನ ಮಾತಾಡೋದೇ ಇಲ್ಲ. ಸೀದಾ ಎತ್ತಿ ಎಮಿಲಿ ಕೈಗೆ ಕೊಟ್ಬಿಡ್ತಾಳೆ. ಎಮಿಲಿನೂ ಕೂಡ ಇವ್ರ ತಂದೆ ಹತ್ರ ನೋಡಿ ತಂದೆ ಈ ಮನೇಲಿ ಒಂದು ಬಾಕ್ಸ್ ಇದೆಯಲ್ಲ ಅದನ್ನ ನೀವು ಮುಟ್ಟಕ್ಕೆ ಹೋಗ್ಬೇಡಿ, ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ನಾನು ಬಂದು ತಗೊಂಡ್ ಹೋಗ್ತೀನಿ ಅಂತ. ಕ್ಲೈಡ್ ಕೂಡ ಅಂತದ ಬಾಕ್ಸ್ ಒಳಗಡೆ ಏನಿದೆ ಅಂತ ಕೇಳಿದಾಗ ಆ ಬಾಕ್ಸ್ ಒಳಗಡೆ ಏನು ಇಲ್ಲ, ನೀವ್ ಅದನ್ನ ಮುಟ್ಬೇಡಿ, ನಾನ್ ಮಾತ್ರ ಅದನ್ನ ಮುಟ್ಬೇಕು ಅಂತ ಒಂಥರ ವಿಚಿತ್ರ ವಯಸ್ಸಲ್ಲಿ ಮಾತಾಡ್ತಾ ಇರ್ತಾಳೆ. ಇವಾಗ ಕ್ಲೈಡ್ಗೆ ಇವಳ ಮೇಲೆ ಯಾಕೋ ಸ್ವಲ್ಪ ಡೌಟ್ ಬರುತ್ತೆ. ಸರಿ ಬಿಡು ನಾನು ಮುಟ್ಟೋದಿಲ್ಲ ಅನ್ಬಿಟ್ಟು ಹೋಗ್ಬಿಟ್ಟು ಆ ಬಾಕ್ಸ್ ನ ಓಪನ್ ಮಾಡಿ ನೋಡ್ತಾನೆ. ಇದ್ರೊಳಗಡೆ ಅಂತದ್ ಏನಿದೆ ಅಂತ. ಆದ್ರೆ ಇವ್ನಿಗೆ ಅದ್ರೊಳಗಡೆ ಏನು ಸಿಗೋದಿಲ್ಲ, ಒಂಥರ ವಿಚಿತ್ರವಾಗಿರೋ ವಸ್ತುಗಳಷ್ಟೇ ಸಿಗುತ್ತೆ. ನೆಕ್ಸ್ಟ್ ಎಮಿಲಿ ಹೀಗೆ ವಾಶ್ರೂಮ್ ಅಲ್ಲಿ ಇರ್ಬೇಕಾದ್ರೆ ಇವಳಿಗೆ ವಾಮಿಟ್ ಬರೋ ರೀತಿಯಾಗಿ ಇವಳ ಗಂಟ್ಲಲ್ಲಿ ಏನು ಸಿಗಾಕೊಂಡಿರೋ ರೀತಿ ಇವಳಿಗೆ ಫೀಲ್ ಆಗ್ತಾ ಇರುತ್ತೆ. ಇದರಿಂದ ಒಂದು ಟಾರ್ಚ್ ನ ತಗೊಂಡು ಇವಳ ಗಂಟ್ಲಿಗೆ ಲೈಟ್ ನ ಹಾಕಿ ನೋಡ್ತಾ ಇರ್ತಾಳೆ. ಆಗ ಸಡನ್ ಆಗಿ ಇವಳ ಗಂಟ್ಲಲ್ಲಿ 2 ಕೈ ಆಚೆ ಬಂದ್ಬಿಡುತ್ತೆ. ಇದನ್ನ ನೋಡಿ ತುಂಬಾ ಎದುರುಕೊಂಡ್ಬಿಡ್ತಾಳೆ. ಮತ್ತೆ ನೆಕ್ಸ್ಟ್ ಸೀನು ಸ್ಕೂಲ್ ಕಡೆಗೆ ಶಿಫ್ಟ್ ಆಗುತ್ತೆ. ಇವ್ರ ಸ್ಕೂಲ್ ಅಲ್ಲಿ ಒಂದು ಹುಡುಗ ಇವಳನ್ನ ಬ್ಯಾಗ್ ನ ಓಪನ್ ಮಾಡ್ಬಿಟ್ಟು ಅದ್ರೊಳಗಡೆ ಏನಿದೆ ಅಂತ ನೋಡ್ತಾ ಇರ್ತಾನೆ. ಅದ್ರೊಳಗಡೆ ಈ ಬಾಕ್ಸ್ ಇರುತ್ತೆ. ಇವ್ರ ತಂದೆ ಮನೆಯಿಂದ ತಗೊಂಡ್ಬಂದ್ಬಿಟ್ಟು ಇವ್ರ ಬ್ಯಾಗ್ ಒಳಗಡೆ ಇಟ್ಕೊಂಡಿರ್ತಾಳೆ. ಇದನ್ನ ನೋಡಿದ ಎಮಿಲಿ ನನ್ ಬಾಕ್ಸ್ ಕೊಡೋಲ್ಲ ಅಂದ್ಬಿಟ್ಟು ಪೈಡನೆಗೆ ಹೊಡಿತಾಳೆ ಮಕ್ಕದ ಮೇಲೆನೆ. ಅವಾಗ ಇವ್ರ ಟೀಚರ್ ಬಂದ್ಬಿಟ್ಟು ಇವಳನ್ನ ಲಾಕ್ ಮಾಡ್ಕೋತಾರೆ. ಲಾಕ್ ಮಾಡಿ ಇವ್ರ ಪೇರೆಂಟ್ಸ್ ಗಳನ್ನ ಕರೆಸ್ತಾರೆ ಮಾತಾಡೋದಕ್ಕೆ ಅನ್ಬಿಟ್ಟು. ಇವ್ರ ಪೇರೆಂಟ್ಸ್ ಗಳ ಹತ್ರ ನೋಡಿ ಎಮಿಲಿ ಈಗ ಮುಂಚಿನ ತರ ಇಲ್ವೇ ಇಲ್ಲ, ಈಗ ಅವಳು ತುಂಬಾ ಬದಲಾಗಿ ಹೋಗ್ಬಿಟ್ಟಿದ್ದಾಳೆ. ಮುಂಚೆ ಎಲ್ಲಾ ಕೆಲಸನ ತುಂಬಾ ಡಿಸಿಪ್ಲಿನ್ ಆಗಿ ಮಾಡ್ತಿದ್ಲು, ಆದ್ರೆ ಇವಾಗ ನೋಡಿದ್ರೆ ತುಂಬಾ ಬದಲಾಗಿದ್ದಾಳೆ, ತುಂಬಾ ವೈಲೆಂಟ್ ಆಗ್ಬಿಟ್ಟಿದ್ದಾಳೆ ಅಂತ. ಅದಕ್ಕೆ ಕ್ಲೈಡ್ ಕೂಡ ಮೋಸ್ಟ್ಲಿ ನಾವಿಬ್ರು ಬೇರೆ ಆಗಿದೀವಲ್ಲ, ಅದಕ್ಕೋಸ್ಕರ ಅವಳ ಒಂದು ಮನ್ಸಿಗೆ ತುಂಬಾ ಪ್ರಭಾವ ಬೀರಿರ್ಬೋದು, ಅದಕ್ಕೋಸ್ಕರ ಹೀಗೆ ಆಡ್ತಿರ್ಬೋದು ಅಂತ ಇವರು ಕೂಡ ಹೇಳ್ತಾರೆ. ಮತ್ತೆ ಆ ಸ್ಕೂಲ್ ನ ಪ್ರಿನ್ಸಿಪಲ್ ಆ ಒಂದು ಬಾಕ್ಸ್ ನ ಇವ್ರನ್ನ ಹ್ಯಾಂಡ್ ಓವರ್ಗೆ ತಗೊಂಡ್ಬಿಡ್ತಾರೆ. ಸ್ವಲ್ಪ ದಿನ ಆ ಬಾಕ್ಸ್ ನ ನಿಮ್ಗೆ ಕೊಡೋದಿಲ್ಲ ಅನ್ಬಿಟ್ಟು. ಮತ್ತೆ ಎಮಿಲಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವಳನ್ನ ಖುಷಿಯಿಂದ ಮಾತಾಡಿಸಿ ಅವಾಗಾರ ಸರಿ ಹೋಗ್ಬೋದು ಅನ್ಬಿಟ್ಟು ಹೇಳಿ ಕಳಿಸ್ತಾರೆ. ಇವ್ರು ಅಲ್ಲಿಂದ ಆಚೆ ಬರ್ತಿರ್ಬೇಕಾದ್ರೆ ಸ್ಟೆಫ್ನಿಗೆ ಗೊತ್ತಾಗುತ್ತೆ ಇವನು ನಾರ್ತ್ ಕ್ಯಾಲಿಫೋರ್ನಿಯಾಗೆ ಹೋಗ್ತಾ ಇದ್ದಾನೆ ಅಂತ. ಯಾಕಪ್ಪ ಅಂದ್ರೆ ಅಲ್ಲಿ ಒಂದು ಕೋಚರ್ ಕೆಲಸ ಸಿಕ್ಕಿರುತ್ತೆ ಇವನ್ಗೆ. ಇದರಿಂದ ಅಲ್ಲಿ ಹೋಗೋದಕ್ಕೆ ರೆಡಿ ಆಗಿರ್ತಾನೆ. ಇವಳು ಕೂಡ ನಿನ್ ಮಗಳನ್ನ ಈ ತರ ಒಂದು ತೊಂದರೆಯಲ್ಲಿ ಬಿಟ್ಬಿಟ್ಟು ನೀನ್ ಹೋಗ್ತೀಯ ಅಂತ ಮತ್ತೆ ಅವಳು ಇವ್ರ ಮೇಲೆ ರೇಗಾಡ್ಬಿಟ್ಟು ಇವಳು ಹೊಂಟೋಗ್ಬಿಡ್ತಾಳೆ. ನೆಕ್ಸ್ಟ್ ಈ ಸ್ಕೂಲ್ ನ ನೈಟ್ ಸೀನು ತೋರಿಸ್ತಾರೆ. ಎಮಿಲಿಯ ಕ್ಲಾಸ್ ಟೀಚರ್ ಹೀಗೆ ವರ್ಕ್ ಮಾಡ್ತಿರ್ಬೇಕಾದ್ರೆ ಇವ್ರಿಗೂ ಕೂಡ ಬಾಕ್ಸ್ ಅಲ್ಲಿ ಒಂದು ಸೌಂಡ್ ಬರುತ್ತೆ. ಇದರಿಂದ ಬಾಕ್ಸ್ ನ ತಗೊಂಡ್ಬಂದ್ಬಿಟ್ಟು ಓಪನ್ ಮಾಡೋಣ ಅಂತ ನೋಡ್ತಾ ಇರ್ತಾರೆ. ಆಗ ಇವ್ರ ಕಣ್ಣಿಂದ ಬ್ಲಡ್ ಬರೋಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇವರು ಅಲ್ಲಿಂದ ಆಚೆ ಹೋಗೋಣ ಅಂತ ನೋಡ್ತಾರೆ. ಡೋರು ಕ್ಲೋಸ್ ಆಗ್ಬಿಡುತ್ತೆ. ಮತ್ತೆ ನೆಕ್ಸ್ಟ್ ಸೆಕೆಂಡ್ ಅಲ್ಲೇ ಇವ್ರನ್ನು ಕೂಡ ಅದೇ ರೀತಿ ಆ ಕಡೆಯಿಂದ ಈ ಕಡೆಗೆಲ್ಲ ಓಡಿಸ್ಬಿಟ್ಟು ಒಂದು ಸ್ಕೂಲ್ ಕಿಟಕಿಯಿಂದ ಆಚೆ ತಳ್ಬಿಟ್ಟು ಇವ್ರನ್ನ ಮುಗಿಸ್ಬಿಡುತ್ತೆ. ನೆಕ್ಸ್ಟ್ ಈ ವಿಷಯನ ಇವ್ರ ಮಗಳು ಎಮಿಲಿಗೂ ಕೂಡ ಹೇಳ್ತಾನೆ. ಅದಕ್ಕೆ ಎಮಿಲಿನೂ ಕೂಡ ಅವ್ರ ಹೆಂಗಾರ ಹೋಗಿ ಹಾಕೊಳ್ಳಿ, ನೀವು ನಂಗೆ ದಯವಿಟ್ಟು ಆ ಬಾಕ್ಸ್ ನ ವಾಪಸ್ ತಗೊಂಬಂದ್ ಕೊಡ್ತೀರಾ ಅಂತ ಕೇಳ್ತಾಳೆ. ಅದಕ್ಕೆ ಇವ್ರ ತಂದೆನೂ ಕೂಡ ಎಮಿಲಿ ನಿನ್ಗೆ ಯಾಕೆ ಆ ಬಾಕ್ಸ್ ಕಂಡ್ರೆ ತುಂಬಾ ಇಷ್ಟ, ಮತ್ತೆ ಆ ಬಾಕ್ಸ್ ಜೊತೆ ಯಾವಾಗ್ಲೂ ಮಾತಾಡ್ತಾ ಇರ್ತಿಲ್ಲ, ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಕೇಳಿದಾಗ ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿರ್ತೀನಿ ಅಂತ ಹೇಳ್ತಾಳೆ. ಕ್ಲೈಡ್ ಕೂಡ ನಿಮ್ ಫ್ರೆಂಡ್ ಬಾಕ್ಸ್ ಒಳಗಡೆ ಇದ್ದಾಳೆ ಅಂದಾಗ ಹೌದು ನನ್ನ ಫ್ರೆಂಡ್ ಅದೇ ಬಾಕ್ಸ್ ಒಳಗಡೆ ಇರೋದು ಅಂತ. ಮತ್ತೆ ನನ್ಗೂ ಮೀಟ್ ಮಾಡಿಸ್ತೀಯ ಅಂದಾಗ ಇಲ್ಲ ಅವಳು ಬೇರೆ ಯಾರ ಕಣ್ಗೂ ಕಾಣಿಸೋದಿಲ್ಲ, ಅಷ್ಟೇ ಯಾಕೆ ಅವಳು ನನ್ ಕಣ್ಗೂ ಕಾಣಿಸೋದಿಲ್ಲ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಇವ್ನಿಗೆ ತುಂಬಾ ವಿಚಿತ್ರ ಅನ್ಸ್ಬಿಡುತ್ತೆ. ಇದರಿಂದ ಇನ್ನು ಮುಂದಕ್ಕೇನು ಪ್ರಾಬ್ಲಮ್ ಆಗ್ಬಾರ್ದು ಅಂದ್ಬಿಟ್ಟು ಆ ಬಾಕ್ಸ್ ನ ತಗೊಂಡೋಗ್ಬಿಟ್ಟು ತುಂಬಾ ದೂರ ಎಸ್ತು ಬಂದ್ಬಿಡ್ತಾನೆ. ಈ ವಿಷಯ ಎಮಿಲಿಗೆ ಗೊತ್ತಾಗೋಗ್ಬಿಡುತ್ತೆ. ಇದರಿಂದ ನನ್ ಬಾಕ್ಸ್ ಎಲ್ಲಿ ಅಂತ ಕೇಳ್ತಾಳೆ. ಅದಕ್ಕೆ ಇವ್ರ ತಂದೆನೂ ಕೂಡ ಬಾಕ್ಸ್ ಕೈಸ್ ಯಾವ್ದು ಇಲ್ಲ, ನಾ ಅದನ್ನ ಬಿಸಾಕ್ಬಿಟ್ಟೆ ಮಲಕ್ಕು ಅಂತ, ನನಗೆ ನನ್ ಬಾಕ್ಸ್ ಬೇಕೇ ಬೇಕು ಅಂತ ಇವಳು ಹಠ ಹಿಡಿತಾಳೆ. ಇದರಿಂದ ಇವ್ರ ತಂದೆ ಬಾಕ್ಸ್ ಎಲ್ಲ ಸಿಗೋದಿಲ್ಲ, ಸುಮ್ನೆ ಮಲಕ್ಕು ಅಂತ ಬೈತಾ ಇರ್ತಾರೆ. ನಾನು ನನ್ನ ಮನೆಗೆ ವಾಪಸ್ ಹೋಗ್ತೀನಿ, ನನ್ನ ಮಮ್ಮಿನೇ ಕರ್ಸಿ ಅಂತ ಇವಳು ಹೋಗ್ತಿರ್ಬೇಕಾದ್ರೆ ಇವ್ರ ತಂದೆನೂ ಕೂಡ ನೀನ್ ಎಲ್ಲೂ ಹೋಗ್ಬಾರ್ದು, ಇಲ್ಲೇ ಇರ್ಬೇಕು ಅಂತ ಹೇಳ್ತಾ ಇರ್ತಾರೆ. ಅವಾಗ ಎಮಿಲಿ ಇವ್ರ ತಂದೆಗೆ ಇರಿಟೇಟ್ ಆಗೋ ರೀತಿ ಮಾತಾಡ್ಬಿಡ್ತಾಳೆ. ನಿನಗೆ ನನ್ ಕಂಡ್ರೆ ಇಷ್ಟ ಇಲ್ಲ, ಅಷ್ಟೇ ಯಾಕೆ ನಮ್ಮ ಮಮ್ಮಿ ಕಂಡ್ರು ನಿನ್ಗೆ ಇಷ್ಟ ಇಲ್ಲ, ಇದರಿಂದನೇ ನಮ್ಮ ಮಮ್ಮಿ ನಿನ್ನಿಂದ ದೂರವಾಗಿ ಬ್ರೈಟ್ ಜೊತೆಗೆ ಜೀವನ ಮಾಡ್ತಾ ಇರೋದು ಅಂತ. ಕ್ಲೈಡ್ ಕೂಡ ತುಂಬಾ ಮಾತಾಡ್ತಾ ಇದೆಯಾ ಎಮಿಲಿ ಸುಮ್ನಿರು ಅಂತ ಬೈತಾ ಇರ್ತಾನೆ. ಮತ್ತೆ ನೋಡ್ತಿದ್ದಂಗೆನೆ ಎಮಿಲಿ
ಎಮಿಲಿಗೆ ಕಪಾಳಕ್ಕೆ ಯಾರು ಹೊಡೆದಿರೋ ಅವಳಿಗೆ ಫೀಲ್ ಆಗುತ್ತೆ, ಇದು ಇವಳೆ ಅಂತ ಇವಳು ಅನ್ಕೋತಾಳೆ. ಇದನ್ನ ಹ್ಯಾನಾ ಕೂಡ ನೋಡ್ತಾ ಇರ್ತಾಳೆ. ಅವಳಿಗೂ ಕೂಡ ಇವ್ರ ತಂದೆ ಎಮಿಲಿಗೆ ಹೊಡೆಯೋ ರೀತಿನೇ ಕಾಣಿಸ್ತಾ ಇರುತ್ತೆ. ಇದರಿಂದ ಎಮಿಲಿ ಬೇಜಾರ್ ಮಾಡ್ಕೊಂಡು ಆ ಮನೆಯಿಂದ ಆಚೆ ಓಡೋಗ್ಬಿಡ್ತಾಳೆ. ಕ್ಲೈಡ್ ಕೂಡ ಎಮಿಲಿನ ಹುಡುಕೊಂಡು ಅವಳು ಹಿಂದೆನೆ ಹೊಡೋಗ್ತಾನೆ, ಬಟ್ ಅವಳು ಸಿಗ್ತಾನೆ ಇರೋದಿಲ್ಲ. ಓಡೋಗ್ಬಿಟ್ಟಿರ್ತಾಳೆ ಅವಳು ತುಂಬಾ ಫಾಸ್ಟ್ ಆಗಿ ದೂರ. ಓಡೋಗಿ ಎಲ್ಲಿಗೆ ಬರ್ತಾಳೆ ಅಂದ್ರೆ ಇವ್ರ ತಂದೆ ಆ ಬಾಕ್ಸ್ ನ ಬಿಸಾಕಿದ್ರಲ್ಲ ಅದೇ ಒಂದು ಜಾಗಕ್ಕೆ ಬರ್ತಾಳೆ. ಬಂದ್ಬಿಟ್ಟು ಆ ಬಾಕ್ಸ್ ನ ತಗೊಂಡು ಒಂದು ಜಾಗದಲ್ಲಿ ಇಟ್ಟಾಗ ಈಗ ಇವಳು ಸುತ್ತ ಕೆಲವು ಹುಳಗಳೆಲ್ಲ ತುಂಬ್ಕೊಳ್ಳೋಕೆ ಶುರುವಾಗುತ್ತೆ. ಅವಾಗ ಇವಳಿಗೆ ಒಂದು ವಿಚಿತ್ರ ವಾಯ್ಸ್ ಕೇಳಿಸುತ್ತೆ, ಏನ್ ತುಕ್ ಬೇಜಾರಾಗಿದ್ಯಾ, ಬೇಜಾರಾಗ್ಬೇಡ, ನಾನು ಹಿಂಗ್ ಸಹಾಯ ಮಾಡ್ತೀನಿ ಅನ್ಬಿಟ್ಟು ಆ ಎಲ್ಲಾ ಹುಳಗಳು ಕೂಡ ಇವಳನ್ನ ಒಂದು ಬಾಯಿ ಒಳಗಡೆ ಹೊರಟೋಗ್ಬಿಡುತ್ತೆ. ಇದರಿಂದ ಇವಳು ತಲೆ ತಿರುಗಿ ಬಂದು ಅಲ್ಲೇ ಬಿದ್ದೋಗ್ತಾಳೆ. ಆಗ ಅದೇ ಜಾಗಕ್ಕೆ ಈ ಕ್ಲೈಡ್ ಬಂದ್ಬಿಟ್ಟು ಎಮಿಲಿನ ಅಲ್ಲಿಂದ ಎತ್ಕೊಂಡು ಹೋಗ್ತಾನೆ. ಹೇನಾ ಅವ್ರ ಅಮ್ಮಂಗೆ ಫೋನ್ ಮಾಡಿ ಕರ್ಸ್ಬಿಟ್ಟಿರ್ತಾಳೆ. ಅವ್ರ ಅಮ್ಮನು ಕೂಡ ಬಂದ್ಬಿಟ್ಟು ತನ್ನ ಮಕ್ಕಳನ್ನ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಮತ್ತೆ ಕೋರ್ಟ್ಗೆ ಒಂದು ಕೇಸ್ ಹಾಕ್ಬಿಟ್ಟು ನನ್ನ ಮಕ್ಕಳನ್ನೆಲ್ಲ ಹೊಡಿತಾ ಇದ್ದಾನೆ ಇವನು ಅಂದ್ಬಿಟ್ಟು ಇವ್ರ ಮಕ್ಕಳನ್ನ ಮೀಟು ಮಾಡದೇ ಇರೋ ರೀತಿನೇ ಮಾಡ್ಬಿಟ್ಟಿರ್ತಾಳೆ ಇವಳು. ಇದರಿಂದ ಕ್ಲೈಡ್ ಕೂಡ ನಾನೇಂತಕ್ ನನ್ನ ಮಕ್ಕಳನ್ನ ಹೊಡಿಲಿ, ನಾನು ಹೊಡೆದಿಲ್ಲ ಅಂತ ಹೇಳಿದ್ರು ಕೂಡ ಅವಳು ಕೇಳೋದೇ ಇಲ್ಲ. ಇನ್ಮೇಲೆ ನಿನ್ ಮಕ್ಕಳನ್ನ ಮೀಟ್ ಮಾಡೋದಕ್ಕೆ ನಾನು ಬಿಡೋದಿಲ್ಲ ಅನ್ಬಿಟ್ಟು ಅವ್ನಿಗೆ ಚೆನ್ನಾಗಿ ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ನೆಕ್ಸ್ಟ್ ಸ್ಟೆಫ್ನಿ ಒಬ್ಬ ಹೊಸ ಹಸ್ಬೆಂಡ್ ಬ್ರೈಟ್ ಹೀಗೆ ಕಾರಲ್ಲಿ ತಗೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ಎಮಿಲಿ ಬರ್ತಾಳೆ. ಎಮಿಲಿ ಇವಳನ್ನ ವಿಚಿತ್ರವಾಗಿ ಗುರಾಯಿಸ್ತಾ ಇರ್ತಾಳೆ. ಇದರಿಂದ ಅವನು ಕೂಡ ಏನದು ನಿನ್ ಕೈಯಲ್ಲಿರೋದು ತೋರ್ಸು ಅಂದ್ಬಿಟ್ಟು ಇವ್ನು ಹೋಗ್ಬಿಟ್ಟು ನೋಡ್ತಾನೆ. ಒಂದು ಹಲ್ಲಿರುತ್ತೆ, ಅದನ್ನ ಇವ್ನು ನೋಡ್ತಾ ಇರ್ತಾನೆ. ಮತ್ತೆ ಎಮಿಲಿ ಇವನಿಗೆ ಸರಿಗೆ ಬೈತಾಳೆ, ನೀನ್ ನನ್ಗೆ ಇಷ್ಟ ಇಲ್ಲ ಅಂತವನು ಇಂತವನು ಅಂದ್ಬಿಟ್ಟು ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಅವಳು ಕೂಡ. ಈ ಕಡೆ ಕ್ಲೈಡ್ ಅದೇ ಒಂದು ಬಾಕ್ಸ್ ಹತ್ರ ಬರ್ತಾನೆ. ನೈಟ್ ಅಲ್ಲೇ ಬಿಟ್ಟೋಗಿರ್ತಾನೆ. ಅದನ್ನ ತಗೊಂಡು ಶಿಸ್ತಾಗಿ ಇವನು ಒಬ್ಬ ಮಾಸ್ಟರ್ ಆದ ಪ್ರೊಫೆಸರ್ ಹತ್ರ ಹೋಗ್ತಾನೆ. ಹೋಗ್ಬಿಟ್ಟು ಅದ್ರ ಬಗ್ಗೆ ಕೇಳ್ತಾನೆ ಏನಿದು ಅಂತ. ಆ ಪ್ರೊಫೆಸರ್ ಕೂಡ ಅದನ್ನೆಲ್ಲ ನೋಡ್ಬಿಟ್ಟು ಮತ್ತೆ ಅದ್ರ ಮೇಲೆ ಹಿಬ್ರು ಅನ್ನೋ ಒಂದು ಲ್ಯಾಂಗ್ವೇಜ್ ಅಲ್ಲಿ ಬರ್ದಿರುತ್ತೆ. ಅದನ್ನೆಲ್ಲ ನೋಡ್ಬಿಟ್ಟು ಗೊತ್ತಾಗುತ್ತೆ ಇದು ಜೀವಿಶ್ ವಿಲೇಜ್ ಗೆ ಸೇರಿರೋದು ಅಂತ. ಆ ಹಿಬ್ರು ಲ್ಯಾಂಗ್ವೇಜ್ ನ ಪದದ ಅರ್ಥ ಏನಪ್ಪಾ ಅಂದ್ರೆ ಈ ಒಂದು ಬಾಕ್ಸ್ ಹೆಸರು ಡಿಬುಕ್ ಅಂತ, ಅಂದ್ರೆ ಶಾಂತಿನ ಸಿರೆ ಪ್ರೇತಾತ್ಮವಾಗಿ ಅಲಿತಾ ಇರೋ ಆತ್ಮಗಳಂತ. 1920s ಅಲ್ಲಿ ಈ ಜೂಡಿಸಮ್ ಅನ್ನೋ ಒಂದು ಜನಾಂಗದವ್ರಿಗೆ ಈ ಆತ್ಮ ಪ್ರೇತಾತ್ಮಗಳ ಬಗ್ಗೆ ತುಂಬಾ ನಂಬಿಕೆ ಇತ್ತು. ಇದರಿಂದನೇ ಈ ಒಂದು ಡಿಬಿಕ್ ಬಾಕ್ಸ್ ನ ರೆಡಿ ಮಾಡಿದ್ದಾರೆ. ಇದ್ರೊಳಗಡೆ ಯಾವುದೇ ಒಂದು ಪ್ರೇತಾತ್ಮ ಆಗಿರ್ಬೋದು, ಡಿಮನ್ಸ್ ಆಗಿರ್ಬೋದು, ಅದನ್ನ ಇದ್ರೊಳಗಡೆ ಲಾಕ್ ಮಾಡ್ತಾರೆ. ಈ ಬಾಕ್ಸ್ ನ ತಯಾರು ಮಾಡಿರೋ ವ್ಯಕ್ತಿನೂ ಕೂಡ ತುಂಬಾ ಯೋಚನೆ ಮಾಡಿ ತಯಾರಿ ಮಾಡಿದ್ದಾನೆ. ಯಾಕಪ್ಪ ಅಂದ್ರೆ ಈ ಬಾಕ್ಸ್ ನ ಯಾವ ಕಡೆಯಿಂದನೂ ಓಪನ್ ಮಾಡಬಾರ್ದು ಅಂತ ಈ ರೀತಿ ಮಾಡಿದ್ದಾನೆ. ಏನಾರ ಅಕಸ್ಮಾತ್ ಓಪನ್ ಮಾಡಿ ಈ ಸ್ಪಿರಿಟ್ ಗಳೆಲ್ಲ ಫ್ರೀ ಆಗಿ ಹೋಗ್ಬಿಡುತ್ತೆ ಅನ್ಬಿಟ್ಟು. ಇದನ್ನೆಲ್ಲಾನು ಕೇಳಿದ ಕ್ಲೈಡ್ ಇಂಟರ್ನೆಟ್ ಅಲ್ಲಿ ಈ ಜೂವಿಶ್ ಎಕ್ಸಾರಿಸಮ್ ಬಗ್ಗೆ ತಿಳ್ಕೊತಾನೆ. ಇದನ್ನೆಲ್ಲ ತಿಳ್ಕೊಂಡು ನನ್ ಮಗಳು ಮೈಯೊಳಗಡೆ ಸ್ಪಿರಿಟ್ ಇದೆಯೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ಟೆಫ್ನಿ ಇವ್ರ ಮನೆಯಿಂದ ಆಚೆ ಹೋಗಾದ್ಮೇಲೆ ಇವನು ಇವ್ರ ಮಗಳ ಹತ್ರ ಹೋಗ್ತಾನೆ. ಹೋಗ್ಬಿಟ್ಟು ಈ ಜೂವಿಶ್ ನ ಒಂದು ಬೈಬಲ್ ನ ಓದೋಕೆ ಶುರು ಮಾಡ್ತಾನೆ. ಆಗ ಅವ್ರ ಮಗಳು ಕೂಡ ಇವಳನ್ನ ವಿಚಿತ್ರವಾಗಿ ಗುರಾಯಿಸ್ತಾ ಇರ್ತಾಳೆ. ಆಗ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಆ ಒಂದು ಬುಕ್ ಇವನ್ ಕೈಯಿಂದನೇ ಕಿತ್ಕೊಂಡು ಆಚೆ ಹೋಗ್ಬಿಡುತ್ತೆ. ಇದನ್ನೆಲ್ಲ ನೋಡ್ಬಿಟ್ಟು ಯಾರು ನೀನು ನನ್ನ ಮಗಳು ಮೈಯೊಳಗಡೆ ಯಾಕಿದ್ಯಾ ಅಂತ ಹಾಗೆ ಕೇಳ್ತಿರ್ಬೇಕಾದ್ರೆ ಇವ್ರ ಹೆಂಡತಿ ಸ್ಟೆಫ್ನಿಗೆ ಇವನ್ ಬಂದಿರೋ ವಿಷಯ ಗೊತ್ತಾಗ್ಬಿಟ್ಟು ಇವನ್ನ ಮನೆಯೊಳಗಡೆ ಬಂದ್ಬಿಟ್ಟು ಚೆನ್ನಾಗಿ ಬೈತಾಳೆ, ಇಲ್ಲಿಂದ ಹೋಗು ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ. ಇದರಿಂದ ಇವನು ಇದಕ್ಕೆ ಏನಾದ್ರು ಒಂದು ಪರಿಹಾರ ಹುಡುಕ್ಬೇಕು ಅಂದ್ಬಿಟ್ಟು ಬ್ರುಕ್ಲಿನ್ಗೆ ಬರೋಕೆ ಶುರು ಮಾಡ್ತಾನೆ. ಈ ಬ್ರುಕ್ಲಿನ್ಗೆ ಯಾಕಪ್ಪ ಹೋಗ್ತಾ ಇದ್ದಾನೆ ಅಂದ್ರೆ ಅಲ್ಲೇ ಈ ಜಿವಿಶ್ಗೆ ಸಂಬಂಧಪಟ್ಟಿರುವಂತ ಕೆಲವು ಪ್ರೀಸ್ಟ್ ಗಳೆಲ್ಲ ಇರ್ತಾರೆ, ಕಮ್ಯುನಿಟಿ ಇರೋದು ಅಲ್ಲೇ. ಇದರಿಂದ ಇವನು ಬ್ರುಕ್ಲಿನ್ಗೆ ಬಂದ್ಬಿಟ್ಟು ಅಲ್ಲಿ ಒಬ್ಬನ ಮೀಟ್ ಮಾಡ್ತಾನೆ. ಇವನ ಹೆಸರು ಜಡಾಕ್ ಅಂತ. ಜಡಾಕ್ ಕೂಡ ಬನ್ನಿ ನಿಮ್ಗೆ ನನ್ನ ಮಾಸ್ಟರ್ ಆದ ರೆಬಿ ಶೆಫರ್ ನ ಮೀಟ್ ಮಾಡಿಸ್ತೀನಿ, ಅವ್ರಿಗೆ ನಿಮ್ಗೆ ಏನಾದ್ರು ಒಂದು ಸೊಲ್ಯೂಷನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಇವ್ರನ್ನ ಒಂದು ಕಮ್ಯುನಿಟಿ ಅಂತ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಕ್ಲೈಡ್ ಕೂಡ ಇವ್ರನ್ನ ಗುರುಗಳಾದ ರೆಬಿಕ್ ನ ಮೀಟ್ ಮಾಡ್ಬಿಟ್ಟು ಇವ್ರಿಗೆ ಆ ಬಾಕ್ಸ್ ನ ತೋರಿಸ್ತಾನೆ. ಆ ಬಾಕ್ಸ್ ನ ನೋಡಿದ ತಕ್ಷಣ ಅಲ್ಲಿರೋ ಕೆಲವು ಪ್ರೀಸ್ಟ್ ಗಳೆಲ್ಲ ಹೆದರ್ಕೊಂಡ್ಬಿಡ್ತಾರೆ. ಆಗ ರೆಬಿಕ್ ಶಫೀರು ನೀನ್ ಈ ಬಾಕ್ಸ್ ನ ಓಪನ್ ಮಾಡ್ದ ಅಂತ ಕೇಳಿದಾಗ ಅದಕ್ಕೆ ಇವನು ಕೂಡ ಇದನ್ನ ನಾನು ಓಪನ್ ಮಾಡಿಲ್ಲ, ನನ್ನ ಮಗಳು ಇದನ್ನ ಓಪನ್ ಮಾಡಿದಾಳೆ ಅಂತ. ಅದಕ್ಕೆ ರೆಬಿಕ್ ಶಫೀರ್ ಕೂಡ ಹೇಳ್ತಾ ಹೋಗ್ತಾರೆ, ಈ ಡಿಬಿಕ್ ಬಾಕ್ಸ್ ಒಳಗಡೆ ಇರೋ ಒಂದು ಸ್ಪಿರಿಟ್ ಗೆ ಒಂದು ಪ್ಯೂರ್ ಸೋಲ್ ಬೇಕಾಗಿರುತ್ತೆ. ಈಗ ಅದಕ್ಕೆ ಅದು ಆಲ್ರೆಡಿ ಸಿಕ್ಕಿದೆ, ಅದೇ ನಿನ್ನ ಮಗಳು. ಇದ್ರೊಳಗಡೆ ಇರೋ ಒಂದು ಸ್ಪಿರಿಟ್ 3 ಸ್ಟೇಜಸ್ ಗಳಲ್ಲಿ ನನ್ನ ಒಂದು ವಿಕ್ಟಿಮ್ ನ ಪೊಸೆಸ್ ಮಾಡ್ಕೊಳ್ಳುತ್ತೆ. ಮೊದಲನೇ ಸ್ಟೇಜ್ ಅಲ್ಲಿ ಆ ಒಂದು ವಿಕ್ಟಿಮ್ ಗೆ ಕೆಲವು ವಿಷನ್ಸ್ ಗಳನ್ನೆಲ್ಲ ತೋರಿಸುತ್ತೆ. ಎರಡನೇ ಸ್ಟೇಜ್ ಅಲ್ಲಿ ಆ ಒಂದು ವಿಕ್ಟಿಮ್ ನ ತನ್ನವರಿಂದ ತುಂಬಾ ದೂರ ಆಗಿ ಮಾಡುತ್ತೆ. ಮೂರನೇ ಸ್ಟೇಜ್ ಅಲ್ಲಿ ಅದು ಕಂಪ್ಲೀಟ್ಲಿ ಆ ಒಂದು ಈ ವಿಕ್ಟಿಮ್ ನ ಪೂರ್ತಿ ಪೊಸೆಸ್ ಮಾಡ್ಕೊಂಡ್ಬಿಡುತ್ತೆ. ಇದನ್ನೆಲ್ಲ ಮಾಡೋದು ಅದು ಒಂದೇ ಕಾರಣಕ್ಕೋಸ್ಕರ, ಅದು ಒಂದು ದೇಹಕ್ಕೋಸ್ಕರ. ಅದಕ್ಕೆ ಒಂದು ಶರೀರ ಬೇಕಾಗಿರುತ್ತೆ, ಅದಕ್ಕೋಸ್ಕರ ಇದನ್ನೆಲ್ಲ ಮಾಡುತ್ತೆ ಅಂತ. ಅದಕ್ಕೆ ನಮ್ ಹೀರೋನು ಕೂಡ ಇದಕ್ಕೇನು ಪರಿಹಾರ ಇಲ್ವಾ ಅಂತ ಕೇಳಿದಾಗ ಇರೋದು ಒಂದೇ ಪರಿಹಾರ, ಆ ಸ್ಪಿರಿಟ್ ನ ಹೆಸರನ್ನ ತಿಳ್ಕೊಂಡು ಅದ್ರ ಮೇಲೆ ಎಕ್ಸೋರಿಸಮ್ ಮಾಡ್ತಾ ಅದ್ರ ಹೆಸರನ್ನ ಹೇಳಿ ಮತ್ತೆ ಅದೇ ಬಾಕ್ಸ್ ಒಳಗಡೆ ಅದನ್ನ ಲಾಕ್ ಮಾಡ್ಬೇಕು ಅಂತ. ಆದ್ರೆ ನೋಡಿದ್ರೆ ಕ್ಲೈಡ್ ಗೆ ಆ ಒಂದು ಸ್ಪಿರಿಟ್ ನೇಮೇ ಗೊತ್ತಿರೋದಿಲ್ಲ. ಇದರಿಂದ ಕ್ಲೈಡ್ ರೆಬಿಕ್ ಶಫೀರ್ ಹತ್ರ ದಯವಿಟ್ಟು ನನಗೆ ಸಹಾಯ ಮಾಡಿ ಅಂತ ಕೇಳ್ಕೊತಾ ಇರ್ತಾನೆ. ಅದಕ್ಕೆ ರೆಬಿಕ್ ಶಫೀರು ಕೂಡ ಈ ಒಂದು ಎಕ್ಸೋರಿಸಮ್ ಏನಾರ ಮಾಡಿದ್ರೆ ಆ ಎಕ್ಸೋರಿಸಮ್ ಮಾಡಿರೋ ಮೇಲೂ ಕೂಡ ಈ ಒಂದು ಸ್ಪಿರಿಟ್ ಗಳು ಪ್ರೊಸೆಸ್ ಮಾಡ್ಕೊಳ್ಳುವಂತ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕಿಂತ ಹೆಚ್ಚು ಈ ರೀತಿ ಕೇಸಸ್ ಗಳ ಮೇಲೆ ಎಕ್ಸೋರಿಸಮ್ ಮಾಡೋದು ಇಲ್ಲಿಗಲ್ ಆಗಿರುತ್ತೆ. ಇದರಿಂದ ನನಗೆ ಸಹಾಯ ಮಾಡಕ್ ಆಗೋದಿಲ್ಲ ಅಂತ ರೆಬಿಕ್ ಶಫೀರು ಹೇಳ್ತಾನೆ. ಇದರಿಂದ ನಿಮ್ಗೆ ತುಂಬಾ ಬೇಜಾರಾಗಿ ಹೋಗ್ಬಿಡುತ್ತೆ. ನಿಮ್ಗೆ ಸಹಾಯ ಮಾಡಕ್ಕೆ ನಮ್ಗೆ ಗೊತ್ತಿದ್ರು ಕೂಡ ನೀವು ಸಹಾಯ ಮಾಡ್ತಾ ಇಲ್ವಲ್ಲ, ನೀವೆಲ್ಲ ವೇಸ್ಟ್ ಅನ್ಬಿಟ್ಟು ಅವ್ರಿಗೆ ಸುಮ್ನೆ ಹಾಗೆ ಬೈದ್ಬಿಟ್ಟು ಆಚೆ ಬರ್ತಾನೆ. ಆಚೆ ಬಂದಾಗ ಜಡ ಬರ್ತಾನೆ, ತಲೆ ಕೆಡ್ಸ್ಕೊಂಬೇಡ, ನಾನ್ ನಿಂಗೆ ಸಹಾಯ ಮಾಡ್ತೀನಿ,
ಇದೆಲ್ಲ ನನ್ನ ಒಂದು ಕೆಲಸ, ನಾನು ನಿನಗೆ ಸಹಾಯ ಮಾಡ್ತೀನಿ ಅನ್ಬಿಟ್ಟು ಇವನ್ ಜೊತೆ ಬರ್ತಾನೆ. ಈ ಕಡೆ ಸ್ಟೆಫ್ನಿ ಹೀಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಅವಾಗ ಇವಳ ಮಗಳು ಇವಳಿಗೆ ಅಳೋ ರೀತಿ ಶಬ್ದ ಕೇಳಿಸುತ್ತೆ. ಇದರಿಂದ ಈ ಶಬ್ದನ ಫಾಲೋ ಮಾಡ್ಕೊಂಡು ಹೋದಾಗ ಎಮಿಲಿ ಫ್ರಿಜ್ ಅಲ್ಲಿರೋ ಕೆಲವು ಹಸಿ ಮಾಂಸ ಮೊಟ್ಟೆಗಳನ್ನೆಲ್ಲ ಹಾಗೆ ಮಿಕ್ಸ್ ಮಾಡ್ಕೊಂಡು ತಿಂತಾ ಇರ್ತಾಳೆ. ಇದರಿಂದ ಎಮಿಲಿ ಏನ್ ಮಾಡ್ತಾ ಇದೀಯ ನೀನು ಅಂತ ಅವಳನ್ನ ಮುಟ್ಟಕ್ ಹೋದಾಗ ಅವಳೊಂಥರ ವಿಚಿತ್ರವಾಗಿ ಆಡ್ತಾ ಇರ್ತಾಳೆ. ನಾನ್ ಎಮಿಲಿ ಅಲ್ಲ ಅಂತ ಪದೇ ಪದೇ ಹೇಳ್ತಾ ಇರ್ತಾಳೆ. ಮತ್ತೆ ಎಮಿಲಿ ಅಲ್ಲಿರೋ ಎಲ್ಲ ಗ್ಲಾಸಸ್ ಪೀಸ್ ಗಳನ್ನೆಲ್ಲ ಹೊಡೆದಾಕ್ಬಿಟ್ಟು ಅದ್ರಲ್ಲಿರೋ ಒಂದು ಗ್ಲಾಸ್ ಪೀಸಸ್ ತಗೊಂಡ್ಬಂದು ಇವ್ರ ಅಮ್ಮಂಗೆ ಚುಚ್ಚನ ಅಂತ ನೋಡ್ತಾಳೆ. ಬಟ್ ಆದ್ರೆ ಎಮಿಲಿ ಒಂದ್ ಸೆಕೆಂಡ್ ಗೆ ಕಾನ್ಶಿಯನ್ಸ್ ಬರ್ತಾಳೆ. ಇದರಿಂದ ಇವ್ರ ತಾಯಿಗೆ ಏನು ಮಾಡೋದಿಲ್ಲ. ಇದನ್ನೆಲ್ಲ ಇವ್ರ ತಾಯಿ ನೋಡ್ಬಿಟ್ಟು ನಿಮಿಷ ಗಾಬರಿ ಆಗಿರ್ತಾರೆ. ಅವಾಗ ಇವನು ಹೊಸ ಬಾಯ್ ಫ್ರೆಂಡ್ ಬ್ರೈಟ್ ಬಂದ್ಬಿಟ್ಟು, ನೋಡು ಎಮಿಲಿಗೆ ಏನೋ ತೊಂದರೆ ಆಗಿರ್ಬೋದು, ನಾವು ಅವಳನ್ನ ನಾಳೆ ಕರ್ಕೊಂಡು ಹೋಗಿ ಸೈಕಾಟ್ರಿಕ್ ಗೆ ತೋರ್ಸೋಣ, ಎಲ್ಲ ಸರಿ ಹೋಗುತ್ತೆ ಅನ್ಬಿಟ್ಟು ಸಮಾಧಾನ ಮಾಡ್ತಾರೆ. ಇವಳಿಗೂ ಕೂಡ ಇದು ಸರಿ ಅನ್ಸಿ ನಾಳೆ ಬೆಳಿಗ್ಗೆ ಹಾಕ್ತಿದ್ದಂಗೆನೆ ಸೈಕಾಟ್ರಿಕ್ ಹತ್ರ ಕರ್ಕೊಂಡು ಹೋಗೋಕೆ ರೆಡಿ ಮಾಡ್ಕೋತಾ ಇರ್ತಾರೆ. ಆಗ ಎಮಿಲಿ ಬ್ರೈಟ್ ನ ಒಂಥರ ವಿಚಿತ್ರವಾಗಿ ಗುರಾಯಿಸ್ತಾ ಇರ್ತಾಳೆ. ಇದನ್ನ ನೋಡಿದ ಬ್ರೈಟ್, ಏನ್ ಎಮಿಲಿ ಆ ರೀತಿ ನೋಡ್ತಾ ಇದೀಯಾ, ಏನಾಯ್ತು ಅಂತ ಕೇಳಿದಾಗ ಅಲ್ಲಿ ಅಕ್ಕಪಕ್ಕ ಎಲ್ಲ ಗಾಳಿ ತುಂಬಾ ಜೋರಾಗಿ ಬೀಸಕ್ ಶುರುವಾಗುತ್ತೆ. ಆಗ ನೋಡ್ತಿದ್ದಂಗೆನೆ ಬ್ರೈಟ್ ನ ಬಾಯಿಯಿಂದ ರಕ್ತ ಬರಕ್ಕೆ ಶುರುವಾಗುತ್ತೆ. ಮತ್ತೆ ನೋಡ್ತಿದ್ದಂಗೆನೆ ಅವ್ನ ಬಾಯಿಲಿರೋ ಹಳ್ಗಳೆಲ್ಲ ಉದ್ರೋಗಿ ಫುಲ್ಲು ಬಿದ್ಕೊಂಡು ಒದ್ದಾಡ್ತಾ ಇರ್ತಾನೆ. ಇದರಿಂದ ಇವ್ರ ಸವಾಸನೆ ಬೇಡ ಅನ್ಬಿಟ್ಟು ಕಾರ್ನ ತಗೊಂಡು ಅಲ್ಲಿಂದ ಹೊರಟು ಹೋಗ್ಬಿಡ್ತಾನೆ. ಈ ಕಡೆ ಎಮಿಲಿ ಬಿದ್ದು ಒದ್ದಾಡ್ತಾ ಇರ್ತಾಳೆ ವಿಚಿತ್ರವಾಗಿ. ಅಲ್ಲಿಗೆ ಸ್ಟೆಫ್ನಿ ಬಂದ್ಬಿಟ್ಟು ಆಂಬ್ಯುಲೆನ್ಸ್ ಕಾಲ್ ಮಾಡಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಝಡಾಕ್ ಮತ್ತೆ ಕ್ಲೈಡ್ ಇಬ್ರು ಕೂಡ ಮಾತಾಡ್ಕೊಂಡ್ ಬರ್ತಾ ಇರ್ತಾರೆ. ಝಡಾಕು ಆ ಒಂದು ಬಾಕ್ಸ್ ನ ಓಪನ್ ಮಾಡ್ಬಿಟ್ಟು ಒಳಗಡೆ ಏನೇನಿದೆ ಎಲ್ಲ ನೋಡ್ತಾ ಇರ್ತಾರೆ. ಮತ್ತೆ ಈ ಒಂದು ಹೆಸರು ನಾವು ತಿಳ್ಕೊಳ್ಳೇಬೇಕು, ಈ ಒಂದು ಸ್ಪಿರಿಟ್ ಹೆಸರುನ, ಅವಾಗ ಮಾತ್ರ ಈ ಬಾಕ್ಸ್ ಒಳಗಡೆ ಹಾಕಿ ಲಾಕ್ ಮಾಡಕ್ ಸಾಧ್ಯ ಅಂತ. ಮತ್ತೆ ಆ ಒಂದು ಬಾಕ್ಸ್ ಮುಂದೆ ಕನ್ನಡಿ ಇರುತ್ತೆ, ಅದನ್ನ ಈ ಝಡಾಕ್ ಹೊಡೆದಾಕ್ಬಿಡ್ತಾನೆ. ಹೊಡೆದಾಗ ಅಲ್ಲಿ ಒಂದು ಲೆಟರ್ ಇರುತ್ತೆ ಹಬ್ರುಕ್ ಭಾಷೆಯಲ್ಲಿ. ಅದನ್ನ ಈ ಝಡಾಕ್ ಟ್ರಾನ್ಸ್ಲೇಟ್ ಮಾಡಿದಾಗ ಗೊತ್ತಾಗುತ್ತೆ ಈ ಒಂದು ಸ್ಪಿರಿಟ್ ಹೆಸರು ಅಬಿಜು ಅಂತ. ಈ ಕಡೆ ಎಮಿಲಿನ ಹಾಸ್ಪಿಟಲ್ ಕರ್ಕೊಂಡ್ ಬಂದ್ಬಿಟ್ಟು ಇವಳ ಬಾಡಿ ಒಳಗಡೆ ಏನಾರ ಪ್ರಾಬ್ಲಮ್ ಇದೆ ಅನ್ಬಿಟ್ಟು ಇವಳನ್ನ MRI ಮಾಡ್ತಾರೆ. ಹೀಗೆ MRI ಮಾಡ್ತಿರ್ಬೇಕಾದ್ರೆ ಆಗ ಅಲ್ಲಿ ಲೈಟ್ ಎಲ್ಲ ಫ್ಲಿಕರ್ ಆಗಕ್ ಶುರುವಾಗುತ್ತೆ. ಆಗ ನೋಡ್ತಿದ್ದಂಗೆನೆ ಆ MRI ಒಂದು ಸ್ಕ್ಯಾನರ್ ಒಳಗಡೆ ಎಮಿಲಿಯ ಮೈ ಒಳಗಡೆ ಬೇರೆ ಯಾರೋ ಇರೋ ರೀತಿ ಕಾಣಿಸ್ಬಿಡುತ್ತೆ. ಇದನ್ನ ಈ ಸ್ಟೆಫ್ನಿ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಎದುರ್ಕೊಂಡ್ಬಿಡ್ತಾಳೆ. ಮತ್ತೆ MRI ನೆಲ್ಲ ಮುಗಿಸ್ಬಿಟ್ಟು ಇವಳನ್ನ ಕರ್ಕೊಂಡ್ಬಂದು ಬೆಡ್ ಮೇಲೆ ಮನಗಿಸಿರ್ತಾರೆ. ಆಗ ಅಲ್ಲಿಗೆ ಈ ಕ್ಲೈಡ್ ಬರ್ತಾನೆ. ಕ್ಲೈಡ್ ಬಂದ್ಬಿಟ್ಟು ಫ್ಯಾಮಿಲಿನ ಸಮಾಧಾನ ಮಾಡ್ತಾನೆ. ಏನು ಆಗೋದಿಲ್ಲ, ತಲೆ ಕೆಡ್ಸ್ಕೊಂಬೇಡ, ನನ್ ಮಕ್ಳಿಗೆ ಏನು ಆಗೋದಿಲ್ಲ ಅಂತ. ಮತ್ತೆ ಝಡಾಕ್ ಹತ್ರ ಹೋಗ್ಬಿಟ್ಟು ಎಕ್ಸೋರಿಸಮ್ ನಾವು ಹಾಸ್ಪಿಟಲ್ ಒಳಗಡೆನೆ ಮಾಡ್ಬೇಕು, ಆಚೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತ. ಅದಕ್ಕೆ ಇವನು ಕೂಡ ಸರಿ ಆಯ್ತು ಇಲ್ಲೇ ಮಾಡೋಣ ಅನ್ಬಿಟ್ಟು ಫಿಸಿಕಲ್ ಥೆರಪಿ ರೂಮ್ ಇರುತ್ತೆ ಆ ಬೇಸ್ಮೆಂಟ್ ಅಲ್ಲಿ, ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಇವಳನ್ನ. ಅವಳ ಮೇಲೆ ಎಕ್ಸೋರಿಸಮ್ ಮಾಡ್ಬೇಕು ಅಂತ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಒಂದು ಟೇಬಲ್ ಮೇಲೆ ಅವನ್ನ ಮನಗಿಸ್ಬಿಟ್ಟು ಆ ಒಂದು ಬಾಕ್ಸ್ ಒಳಗಡೆ ಇವ್ರಿಗೆ ಏನೇನ್ ಇಷ್ಟ ಎಲ್ಲ ವಸ್ತುಗಳನ್ನು ಹಾಕ್ತಾರೆ. ಆ ಬಾಕ್ಸ್ ಗಳಿಗೆ ಹಾಕ್ಬಿಟ್ಟು ಝಡಾಕು ಕೂಡ ಈಗ ಪ್ರಯಾಣ ಮಾಡಕ್ಕೆ ಶುರು ಮಾಡ್ತಾನೆ. ಎಮಿಲಿ ಅಂತೂ ಸಿಕ್ಕಾಪಟ್ಟೆ ಒದ್ದಾಡ್ತಾ ಇರ್ತಾಳೆ, ಬಿಟ್ಬಿಡಿ ನನ್ನ ಅಂತ ಕಿರ್ಚಾಡ್ಕೊಂಡು. ಆದ್ರೂ ಕೂಡ ಇವ್ರು ಬಿಡ್ತಾನೆ ಇರೋದಿಲ್ಲ, ಅವ್ನ್ ಪ್ರೇ ಮಾಡ್ತಾನೆ ಇರ್ತಾನೆ. ಕ್ಲೈಡ್ ಕೂಡ ಬೇಕಾದ್ರೆ ನನ್ನ ತಗೋ, ನನ್ನ ಮಗಳನ್ನ ಬಿಟ್ಬಿಡು ಅಂತ ಕೇಳ್ಕೊತಾ ಇರ್ತಾನೆ. ಆಗ ನೋಡ್ತಿದ್ದಂಗನೆ ಅಲ್ಲಿರೋ ನೀರೆಲ್ಲ ಪೂರ್ತಿ ಶೇಕ್ ಆಗಿ ಮತ್ತೆ ಎಮಿಲಿ ಅಲ್ಲಿರೋ ಒಬ್ಬೊಬ್ರಿಗೂ ಸೂಪರ್ ಆಗಿ ಹೊಡೆದ್ಬಿಟ್ಟು ಹಾಗೆ ಒಂದು ಜೋರಾಗಿ ಕೆರ್ಸ್ಬಿಟ್ಟು ಅಲ್ಲಿಂದ ಓಡೋಗ್ಬಿಡ್ತಾಳೆ. ಅವಳನ್ನ ಫಾಲೋ ಮಾಡ್ಕೊಂಡು ಕ್ಲೈಡ್ ಅವಳಿಂದನೇ ಓಡ್ತಾನೆ. ಎಮಿಲಿನ ಹುಡಿಕೊಂಡು ಒಂದು ಮಾರ್ಚರ್ ಇರೋ ರೂಮ್ಗೆ ಬರ್ತಾನೆ. ಅಲ್ಲಿ ಫುಲ್ ಲೈಟ್ ಆಫ್ ಆಗ್ಬಿಟ್ಟಿರುತ್ತೆ. ಹಾಗೆ ಟಾರ್ಚ್ ಅಲ್ಲಿ ತನ್ನ ಮಗಳನ್ನ ಹುಡುಕ್ತಾ ಇರ್ತಾನೆ. ಆಗ ಸಡನ್ ಆಗಿ ಎಮಿಲಿ ಇವಳ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾಳೆ. ಇದರಿಂದ ಇವನು ಕೂಡ ನನ್ನ ತಗೋ, ನನ್ನ ಮಗಳನ್ನ ಬಿಟ್ಬಿಡು ಅಂತ ಹಾಗೆ ಒಂದು ಸ್ಪಿರಿಟ್ ನ ಕೇಳ್ತಾ ಇರ್ತಾನೆ. ಈ ಕಡೆ ಝಡಾಕು ಸ್ಟೆಫ್ನಿ ಇವರೆಲ್ಲರೂ ಕೂಡ ಕ್ಲೈಡ್ ಮತ್ತೆ ಎಮಿಲಿನ ಹುಡುಕೊಂಡು ಬರ್ತಾ ಇರ್ತಾರೆ. ಅವ್ರಿಗೂ ಕೂಡ ಈ ಒಂದು ಮಾರ್ಚರ್ ಒಳಗಡೆ ಇದಾರೆ ಅಂತ ಗೊತ್ತಾಗುತ್ತೆ. ಅವರು ಕೂಡ ಒಂದು ಜಾಗಕ್ಕೆ ಬಂದು ನೋಡಿದಾಗ ಎಮಿಲಿನ ಕ್ಲೈಡ್ ತಪ್ಕೊಂಡಿರ್ತಾನೆ. ಇದರಿಂದ ಮೋಸ್ಟ್ಲಿ ಎಲ್ಲ ಸರೋಗಿರ್ಬೋದು ಅನ್ಬಿಟ್ಟು ಇವ್ರುಗಳು ಕೂಡ ಹೋಗ್ಬಿಟ್ಟು ಕ್ಲೈಡ್ ನ ಹಾಗೆ ತಪ್ಕೊಂಡು ಫೀಲ್ ಮಾಡ್ತಾ ಇರ್ತಾರೆ. ಅವಾಗ ಇದಕ್ಕಿದ್ದಂಗೆನೆ ಎಮಿಲಿ ಕೈಗೆ ಹಾಕೊಂಡಿರೋ ರಿಂಗು ಕೆಳಗಡೆ ಬಿದ್ದೋಗುತ್ತೆ. ಇದನ್ನೆಲ್ಲನೂ ನೋಡಿ ಝಡಾಕುಗೆ ಯಾಕೋ ಒಂಥರ ವಿಚಿತ್ರ ಅನ್ಸುತ್ತೆ. ಇದರಿಂದ ಆ ಒಂದು ಸ್ಪಿರಿಟ್ ಹೆಸರನ್ನ ಅಲ್ಲೇ ತಗೊಂಡು ಪ್ರೇ ಮಾಡಕ್ ಶುರು ಮಾಡ್ತಾನೆ. ಅಬಿಜು ಎಲ್ಲಿದ್ಯಾ ನೀನು ಅಂತ ಹಾಗೆ ಪ್ರೇನೆ ಮಾಡ್ತಾ ಇರ್ತಾನೆ. ಆಗ ನೋಡ್ತಿದ್ದಂಗೆ ನಮಗೆ ಗೊತ್ತಾಗುತ್ತೆ ಈ ಒಂದು ಸ್ಪಿರಿಟ್ ಎಮಿಲಿನ ಬಿಟ್ಬಿಟ್ಟು ಈ ಕ್ಲೈಡ್ ನ ಒಂದು ಬಾಡಿ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ ಅಂತ. ಇದರಿಂದ ಸ್ಟೆಫ್ನಿ ತನ್ನ ಮಕ್ಕಳನ್ನೆಲ್ಲ ಅವನಿಂದ ದೂರ ಕರ್ಕೊಂಡು ಹೋಗ್ಬಿಡ್ತಾರೆ. ಮತ್ತೆ ಝಡಾಕು ಕೂಡ ಅವನ ಮೇಲೆ ಪ್ರಯಾಣ ಮಾಡಕ್ಕೆ ಶುರು ಮಾಡ್ತಾನೆ. ಇದರಿಂದ ಅವನೊಂದು ಮೂಲೆ ಹತ್ರ ಹೋಗ್ಬಿಟ್ಟು ಹಾಗೆ ಬಡ್ಕೋತಾ ಇರ್ತಾನೆ. ಝಡಾಕು ಕೂಡ ಅಬ್ಯೂಸ್ನ ಒಂದು ಹೆಸರನ್ನ ತಗೊಂಡು ನೀನ್ ಈ ಜಾಗದಲ್ಲಿ ಇರಬಾರ್ದು, ಇದು ನಿನ್ಗೆ ಸೀಮಿತ ಅಲ್ಲ, ನಿನ್ ಜಾಗಕ್ಕೆ ನೀನು ಹೊಂಟೋಗು, ಆ ಬಾಕ್ಸ್ ಒಳಗಡೆ ನೀನು ವಾಪಸ್ ಹೊಂಟೋಗ್ಬಿಡು ಅಂತ ಪ್ರಯತ್ನ ಮಾಡ್ತಾರೆ. ನೋಡ್ತಿದ್ದಂಗೆನೆ ಕ್ಲೈಡ್ ನ ಬಾಯಿಂದ ಒಂದು ಕೈ ಆಚೆ ಬರುತ್ತೆ. ಆಗ ಅಬ್ಯೂಸ್ನ ಒಂದು ಸ್ಪಿರಿಟ್ ಅವನ್ನ ಒಂದು ಬಾಯಿ ಒಳಗಡೆಯಿಂದ ಪೂರ್ತಿ ಆಚೆ ಬಂದು ಆ ಒಂದು ಬಾಕ್ಸ್ ಒಳಗಡೆಗೆ ಹೊರಟೋಗ್ಬಿಡುತ್ತೆ. ಸರಿಯಾದ ಟೈಮ್ಗೆ ಝಡಾಕು ಕೂಡ ಆ ಒಂದು ಬಾಕ್ಸ್ ಒಳಗಡೆಗೆ ಹಾಕ್ಬಿಟ್ಟು ಲಾಕ್ ಮಾಡ್ಬಿಡ್ತಾನೆ. ಇವಾಗ ಕಂಪ್ಲೀಟ್ಲಿ ಈ ಒಂದು ಎಕ್ಸಾರಿಸಮ್ ಸಕ್ಸಸ್ಫುಲ್ ಆಗೋಯ್ತು. ಎಮಿಲಿನ್ ಕೂಡ ತನ್ನ ತಂದೆ ಹತ್ರ ಹೋಗ್ಬಿಟ್ಟು ಅವಳನ್ನ ತಪ್ಕೊಂಡು ಫೀಲ್ ಮಾಡ್ಕೋತಾ ಇರ್ತಾನೆ. ಮತ್ತೆ ಸ್ಟೆಫ್ನಿನ್ ಕೂಡ ತನ್ನ ಹಸ್ಬೆಂಡ್ ಹತ್ರ ಬಂದ್ಬಿಟ್ಟು ಹಾಗೆ ಅವನ್ನ ತಪ್ಕೊಂಡು ಫೀಲ್ ಮಾಡ್ತಾ ಇರ್ತಾಳೆ. ಮತ್ತೆ ನೆಕ್ಸ್ಟ್ ಸೀನ್ ಅಲ್ಲೇ ನಾವು ನೋಡ್ತೀವಿ ಸ್ಟೆಫ್ನಿ ಮತ್ತೆ ಕ್ಲೈಡ್ ಇಬ್ರು ಕೂಡ ಮತ್ತೆ ಒಂದಾಗ್ಬಿಟ್ಟಿರ್ತಾರೆ. ಒಂದಾಗಿ ಒಂದೇ ಮನೇಲಿ ಇರ್ತಾರೆ. ಮತ್ತೆ ಈ ಒಂದು ಬಾಕ್ಸ್ ನ ಝಡಾಕು ತಗೊಂಡು ಹೋಗ್ತಾ ಇರ್ತಾನೆ. ಇದರಿಂದ ಅವನಿಗೆ ಕಾಲ್ ಮಾಡ್ಬಿಟ್ಟು ಥ್ಯಾಂಕ್ಸ್ ಹೇಳ್ತಾ ಇರ್ತಾನೆ. ನೀನ್ ಬರ್ಲಿಲ್ಲ ಅಂದಿದ್ರೆ ನನ್ನ ಫ್ಯಾಮಿಲಿನ ನನ್ನ ಕೈಯಿಂದ ಕಳ್ಕೊಬೇಕಾಯ್ತು, ತುಂಬಾ ಥ್ಯಾಂಕ್ಸ್ ನನ್ಗೆ ಸಹಾಯ ಮಾಡಿದ್ದಕ್ಕೆ ಅಂತ. ಮತ್ತೆ ಆ ಬಾಕ್ಸ್ ಕತೆ ಏನ್ ಮಾಡ್ತೀಯ ಅಂತ ಕೇಳಿದಾಗ ನನ್ಗೆ ಏನು ಗೊತ್ತಿಲ್ಲ,
ಫಸ್ಟ್ ಇದನ್ನ ತಗೊಂಡೋಗಿ ನಮ್ಮ ಗುರುಗಳ ಹತ್ರ ತೋರಿಸ್ತೀನಿ. ಅವ್ರು ಯೋಚನೆ ಮಾಡ್ತಾರೆ ಇದನ್ನ ಏನ್ ಮಾಡ್ಬೇಕು ಅಂತ. ಸರಿ ನಾವು ಮತ್ತೆ ಸಿಗೋಣ ಅನ್ಬಿಟ್ಟು ಫೋನ್ ನ ಕಟ್ ಮಾಡ್ತಾರೆ. ಆಗ ನೋಡ್ತಿದ್ದಂಗೆನೆ ಜಡಾಕು ಹೋಗ್ತಿದ್ದಂತ ಒಂದು ಕಾರಿಗೆ ಒಂದು ಟ್ರಕ್ ಬಂದ್ಬಿಟ್ಟು ಗುದ್ಬಿಡುತ್ತೆ. ಗುದ್ದಿರೋದ್ರಿಂದ ಜಡಾಕು ಅಲ್ಲಿ ಸತ್ತೋಗ್ಬಿಡ್ತಾನೆ. ಆದ್ರೆ ನೋಡಿದ್ರೆ ಈ ಒಂದು ಬಾಕ್ಸ್ ಗೆ ಏನು ಆಗೇ ಇರೋದಿಲ್ಲ, ಅದು ರೋಡ್ ಸೈಡ್ ಅಲ್ಲಿ ಮತ್ತೆ ಬಿದ್ದಿರುತ್ತೆ. ಅಂದ್ರೆ ಈ ಬಾಕ್ಸ್ ಒಳಗಡೆ ಇರೋ ಸ್ಪಿರಿಟ್ ಇನ್ನೊಂದು ಫ್ಯಾಮಿಲಿನ ಟಾರ್ಗೆಟ್ ಮಾಡೇ ಮಾಡುತ್ತೆ ಅಂತ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಈ ಮೂವಿದು ಪಾರ್ಟ್ 2 ಇನ್ನು ಯಾವ್ದು ಕೂಡ ಬಂದಿಲ್ಲ. ಅಕಸ್ಮಾತ್ ಏನಾದ್ರು ಬಂದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮಗೆ ಇಷ್ಟ ಆಗೋ ತರನೇ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕು ಅಂದ್ರೆ ಒಂದ್ಸಲಿ ನಮ್ಮ ಚಾನೆಲ್ ವಿಸಿಟ್ ಮಾಡಿ ನೋಡಿ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.